ನಮಸ್ಕಾರ ಸ್ನೇಹಿತರೆ. ಸ್ವಂತ ಕೆಲಸಕ್ಕಾಗಿ ಅಥವಾ ವಾಹನಗಳ ಮೇಲೆ ಸಾಲ, ಇಎಂಐ ಅಥವಾ ಗೃಹ ಸಾಲ ಸೇರಿದಂತೆ ಜಮೀನಿನ ಮೇಲೆ ಸಾಲ, ಇನ್ನಿತರ ಯಾವುದೇ ವಸ್ತುಗಳ ಮೇಲೆ ಅಥವಾ ನೀವು ನಿಮ್ಮ ಸ್ವಂತ ಕೆಲಸಗಳಿಗೆ ಬ್ಯಾಂಕ್ಗಳಲ್ಲಿ ಅಥವಾ ಇನ್ನಿತರ ಫೈನಾನ್ಸ್ಗಳಲ್ಲಿ ಇಎಂಐ ಸೇರಿದಂತೆ ಹಲವು ರೀತಿಯ ಸಾಲ ತೆಗೆದುಕೊಂಡಿದ್ರೆ ನಿಮಗೆ 2 ಪ್ರಮುಖ ಬದಲಾವಣೆಗಳು ಸೇರಿದಂತೆ ಹೊಸ ನಿಯಮಗಳು ಜಾರಿಗೆ ಬರಲಿವೆ. ಇನ್ಮುಂದೆ ತೆಗೆದುಕೊಂಡಿರುವ ಸಾಲವನ್ನು ಮರುಪಾವತಿಸುವಾಗ ಕೆಲವು ದಾಖಲೆಗಳನ್ನು ನೀವು ಬ್ಯಾಂಕ್ನ ಮೂಲಕ ತೆಗೆದುಕೊಂಡರೆ ಮಾತ್ರ ನಿಮ್ಮ ಸಾಲ ಸಂಪೂರ್ಣವಾಗಿ ಕ್ಲೋಸ್ ಆಗುತ್ತದೆ. ಇಲ್ಲದಿದ್ದರೆ ನಿಮಗೆ ಮುಂಬರುವ ದಿನಗಳಲ್ಲಿ ತೊಂದರೆಗಳುಂಟಾಗುವ ಸಾಧ್ಯತೆ ಇದೆ ಎಂದು ಇದೀಗ ಹಿರಿಯ ಅಧಿಕಾರಿಗಳು ಎಚ್ಚರಿಕೆಯ ಸಂದೇಶವನ್ನು ಬಿಡುಗಡೆ ಮಾಡಿದ್ದಾರೆ. ಹೌದು, ಇತ್ತೀಚೆಗೆ ಕಳೆದ ಕೆಲವು ದಿನಗಳಿಂದ ಪ್ರತಿಯೊಬ್ಬರೂ ಕೂಡ ಬ್ಯಾಂಕ್ಗಳಲ್ಲಿ ಸಾಲ ತೆಗೆದುಕೊಂಡಿರುತ್ತಾರೆ. ಇದಕ್ಕೆ ಮೂಲ ಕಾರಣವೇ ಹೊಸ ಕಾರು ಖರೀದಿ ಮಾಡಿ ಇಎಂಐ ಅಥವಾ ನಗರ ಪ್ರದೇಶಗಳಲ್ಲಿ ಮನೆ ಕಟ್ಟಲು, ಗೃಹ ಸಾಲ ಅಥವಾ ಸ್ವಂತ ಜಮೀನುಗಳ ಮೇಲೆ ಸಾಲ ತೆಗೆದುಕೊಂಡು ಮರುಪಾವತಿ ಮಾಡಿ ಬ್ಯಾಂಕ್ನಿಂದ ಯಾವುದೇ ದಾಖಲಾತಿಗಳನ್ನು ಪಡೆಯದೆ ಸಾಲವನ್ನು ಮರುಪಾವತಿ ಮಾಡಿದ್ದು. ಇಂಥವರಿಗೆ ಬಿಗ್ ಶಾಕ್ ಎದುರಾಗಿದೆ. ಬನ್ನಿ, ಆ ದಾಖಲಾತಿಗಳು ಯಾವುವು, ಅದನ್ನು ಪಡೆದುಕೊಳ್ಳುವುದಾದರೂ ಹೇಗೆ ಮತ್ತು ಏಕೆ ಪಡೆದುಕೊಳ್ಳಬೇಕು, ಎಲ್ಲಿ ಸಿಗುತ್ತೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಬನ್ನಿ, ನೀವು ಕೂಡ ಯಾವುದೇ ಬ್ಯಾಂಕ್ಗಳಲ್ಲಿ ಸಾಲ ಪಡೆದುಕೊಂಡಿದ್ರೆ ತಪ್ಪದೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ. ಬ್ಯಾಂಕ್ನಿಂದ ಸಾಲ ಪಡೆಯಲು ಹಲವು ಕಾರಣಗಳಿವೆ. ಅನೇಕ ಜನರು ಶಿಕ್ಷಣ, ಉದ್ಯೋಗ, ವ್ಯವಹಾರ, ಕಾರು, ಮನೆ ಮುಂತಾದ ವಿವಿಧ ಅಗತ್ಯಗಳಿಗಾಗಿ ಬ್ಯಾಂಕುಗಳಿಂದ ಸಾಲ ಪಡೆಯುತ್ತಾರೆ. ಇದನ್ನು ಇಎಂಐ ರೂಪದಲ್ಲಿ ಪಾವತಿಸಲಾಗುತ್ತಿದೆ. ಯಾವುದೇ ಅನಿರೀಕ್ಷಿತ ಹಣ ಬಂದರೆ ಅಥವಾ ಇಎಂಐ ಪೂರ್ಣಗೊಂಡ್ರೆ ಸಾಲವನ್ನು ಮುಚ್ಚಲಾಗುತ್ತದೆ. ಆ ಸಮಯದಲ್ಲಿ ನೀವು ಬ್ಯಾಂಕ್ನಿಂದ ಕೆಲವು ದಾಖಲೆಗಳನ್ನು ಖಂಡಿತವಾಗಿ ತೆಗೆದುಕೊಂಡು ಹೋಗಬೇಕೆಂದು ತಜ್ಞರು ಹೇಳಿಕೆ ಕೊಟ್ಟಿದ್ದಾರೆ. ಈಗ ನಾವು ಅವುಗಳನ್ನು ಏಕೆ ತೆಗೆದುಕೊಳ್ಳಬೇಕು ಎಂದು ಕಂಡುಹಿಡಿಯೋಣ. ಕೆಲವು ಸಂದರ್ಭಗಳಲ್ಲಿ ಸರಿಯಾದ ತಿಳುವಳಿಕೆಯ ಕೊರತೆಯಿಂದಾಗಿ ಜನರು ಬ್ಯಾಂಕ್ನಿಂದ ಸಾಲವನ್ನು ಮುಕ್ತಾಯಗೊಳಿಸಿ ಮತ್ತು ಸಂಬಂಧಿತ ದಾಖಲೆಗಳನ್ನು ತೆಗೆದುಕೊಳ್ಳಲು ಮರೆತು ಬಿಡುತ್ತಾರೆ. ನೀವು ಕೆಲವು ಪ್ರಮುಖ ದಾಖಲೆಗಳನ್ನು ತೆಗೆದುಕೊಂಡು ಹೋಗದಿದ್ದರೆ ಮುಂಬರುವ ದಿನಗಳಲ್ಲಿ ನಿಮಗೆ ತೊಂದರೆಯಾಗುತ್ತದೆ. ಸಾಲ ಮುಗಿದ ನಂತರ ಬ್ಯಾಂಕ್ನಿಂದ ನೀವು ಖಂಡಿತವಾಗಿಯೂ ಯಾವ ದಾಖಲೆಗಳನ್ನು ಪಡೆಯಬೇಕು ಎಂದು ನೋಡೋಣ. ನಿರಾಪೇಕ್ಷಣ ಪತ್ರ. ಯಾವುದೇ ಬ್ಯಾಂಕ್ನಿಂದ ಯಾವುದೇ ಕಾರಣಕ್ಕಾಗಿ ಸಾಲ ಪಡೆದು ಅದನ್ನು ಮುಕ್ತಾಯಗೊಳಿಸುವಾಗ ನೀವು ಪಡೆಯಬೇಕಾದ ಪ್ರಮುಖ ದಾಖಲೆಗಳಲ್ಲಿ ನಿರಾಪೇಕ್ಷಣ ಪ್ರಮಾಣ ಪತ್ರವು ಒಂದು. ಇದು ಬ್ಯಾಂಕ್ನಿಂದ ಯಾವುದೇ ಬಾಕಿ ಇಲ್ಲದೆ ನೀವು ಸಾಲವನ್ನು ಮುಕ್ತಾಯಗೊಳಿಸಿದ್ದೀರಿ ಎಂದು ಹೇಳುವ ಬ್ಯಾಂಕ್ ನೀಡಿದ ಪ್ರಮಾಣ ಪತ್ರವಾಗಿದೆ. ಸಾಲ ಮುಕ್ತಾಯ ಪತ್ರ. ನೀವು ತೆಗೆದುಕೊಂಡ ಸಾಲ ಪೂರ್ಣಗೊಂಡಿದೆ ಎಂದು ಬ್ಯಾಂಕ್ ನಿಮಗೆ ಪತ್ರವನ್ನು ನೀಡುತ್ತದೆ. ಅದನ್ನು ಸಾಲ ಮುಕ್ತಾಯ ಪತ್ರ ಎಂದು ಕರೆಯಲಾಗುತ್ತದೆ. ನೀವು ಪೂರ್ಣವಾಗಿ ಪಾವತಿಸಿದ್ದೀರಿ ಮತ್ತು ಸಾಲವನ್ನು ಕ್ಲೋಸ್ ಮಾಡಿದ್ದೀರಿ ಎಂದು ಇದು ಸೂಚಿಸುತ್ತದೆ. ಅಂತಿಮ ಮರುಪಾವತಿ. ನೀವು ಸಾಲವನ್ನು ಮುಚ್ಚುವಾಗ ಖಂಡಿತವಾಗಿಯೂ ಕೊನೆಯ ಪಾವತಿ ಹೇಳಿಕೆಯನ್ನು ತೆಗೆದುಕೊಳ್ಳಬೇಕು. ಸಾಲ ಮುಗಿದರೆ ಈ ಹೇಳಿಕೆಯನ್ನು ಪಡೆಯುವುದು ಕಷ್ಟಕರವಾಗುವುದರಿಂದ ನೀವು ಮಾಡಿದ ಪಾವತಿಗಳನ್ನು ಸಾಲವನ್ನು ಪೂರ್ಣವಾಗಿ ಪಾವತಿಸಿದಂತೆ ತೋರಿಸುವ ಹೇಳಿಕೆಯನ್ನು ನೀವು ಪಡೆಯಬೇಕು. ಇದನ್ನು ಅಂತಿಮ ಮರುಪಾವತಿ ಹೇಳಿಕೆ ಎಂದು ಕರೆಯಲಾಗುತ್ತದೆ. ಮೇಲಾಧಾರ ಬಿಡುಗಡೆ. ಸಾಲದ ಅವಧಿಯಲ್ಲಿ ಪುರಾವೆ ಮತ್ತು ಭದ್ರತೆಗಾಗಿ ನೀವು ಬ್ಯಾಂಕ್ಗೆ ಒದಗಿಸಿದ ಎಲ್ಲ ದಾಖಲೆಗಳು, ಆಸ್ತಿ ಒಪ್ಪಂದದ ದಾಖಲೆಗಳು ಇತ್ಯಾದಿಗಳನ್ನು ಸಾಲ ಮುಗಿದ ನಂತರ ಬ್ಯಾಂಕಿಗೆ ಹಿಂತಿರುಗಿಸಬೇಕು. ಬ್ಯಾಂಕ್ ಸಾಲವನ್ನು ಮುಚ್ಚುವಾಗ ಈ ದಾಖಲೆಗಳನ್ನು ತೆಗೆದುಕೊಳ್ಳಬೇಕೆಂದು ತಜ್ಞರು ಶಿಫಾರಸು ಮಾಡುತ್ತಾರೆ. ನಿಮಗೆ ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆಗಳನ್ನು ತಪ್ಪಿಸಲು ನೀವು ಎಲ್ಲವನ್ನ ತೆಗೆದುಕೊಂಡು ಸಾಲವನ್ನು ಮುಚ್ಚಬೇಕು. ಬ್ಯಾಂಕುಗಳ ಬ್ಯಾಂಕ್ ಆಗಿರುವ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 500 ರೂಪಾಯಿ ಮುಖಬೆಲೆಯ ನೋಟು ಬಳಕೆ ಮಾಡುತ್ತಿರುವ ತನ್ನೆಲ್ಲ ಗ್ರಾಹಕರಿಗೆ ಬಿಗ್ ಶಾಕ್ ನೀಡಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಾತ್ರೋರಾತ್ರಿ ಹೊಸ ನಿಯಮ ಜಾರಿಗೆ ಮಾಡಿದ್ದು, ಈ ಹೊಸ ನಿಯಮದ ಪ್ರಕಾರ ಪ್ರತಿಯೊಬ್ಬ ಭಾರತೀಯ ನಾಗರಿಕರು ಈ ಚಿಕ್ಕ ಕೆಲಸ ಮಾಡಲೇಬೇಕು. ಒಂದು ವೇಳೆ ಮಾಡದೇ ಇದ್ದರೆ ನಿಮ್ಮ ಬಳಿ ಇರುವ 500 ರೂಪಾಯಿ ನೋಟು ಚಲಾವಣೆಯಾಗುವುದು ತುಂಬ ಕಷ್ಟವಾಗುತ್ತದೆ. ಹೌದು, ಇತ್ತೀಚೆಗೆ ಕಳೆದ ಕೆಲವು ದಿನಗಳಿಂದ ನಕಲಿ ನೋಟುಗಳ ಹಾವಳಿ ಹೆಚ್ಚಾಗುತ್ತಿದ್ದಂತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಮೊಬೈಲ್ ಆ್ಯಪ್ ಬಿಡುಗಡೆ ಮಾಡಿದ್ದು, ಈ ಆ್ಯಪ್ ಮೂಲಕ ನಿಮ್ಮ ಬಳಿ ಇರುವ 500 ರೂಪಾಯಿ ನೋಟು ನಕಲಿಯೋ ಅಥವಾ ಅಸಲಿಯೋ ಎಂದು ಅತಿ ಸುಲಭವಾಗಿ ಕಂಡುಹಿಡಿಯಬಹುದಾಗಿದೆ. ದೇಶದಲ್ಲಿ ಭ್ರಷ್ಟಾಚಾರವನ್ನು ನಿಗ್ರಹಿಸಲು ಮತ್ತು ಕರೆನ್ಸಿ ನೋಟುಗಳಿಗೆ ಸಂಬಂಧಿಸಿದ ವಂಚನೆಯನ್ನು ತಡೆಗಟ್ಟಲು RBI ಹಲವಾರು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಲೇ ಇದೆ.
ಇದಕ್ಕಾಗಿ RBI 100 ರೂಪಾಯಿ ಮತ್ತು 200 ರೂಪಾಯಿಗಳ ಬ್ಯಾಂಕ್ ನೋಟುಗಳನ್ನು ಉತ್ತೇಜಿಸಲು ಮತ್ತು ದೊಡ್ಡ 2,000 ರೂಪಾಯಿ ನೋಟುಗಳನ್ನು ಮುದ್ರಿಸುವುದನ್ನು ನಿಲ್ಲಿಸಲು ನಿರ್ಧರಿಸಿದೆ. ಈಗ ಬರುತ್ತಿರುವ ಸುದ್ದಿ ಏನೆಂದರೆ RBI 500 ರೂಪಾಯಿ ನೋಟು ರದ್ದು ಮಾಡುವ ಸಾಧ್ಯತೆ ಇದೆ. ಬ್ಯಾಂಕಿಂಗ್ ತಜ್ಞರ ಪ್ರಕಾರ ಮಾರ್ಚ್ 2026ರ ವೇಳೆಗೆ RBI ಬಳಿ 500 ರೂಪಾಯಿ ನೋಟು ಚಲಾವಣೆಯನ್ನು ನಿಲ್ಲಿಸಬಹುದು. ಆದರೆ ನೋಟು ಅಮಾನ್ಯೀಕರಣದಂತೆ ಈ ನೋಟುಗಳನ್ನು ಹಠಾತ್ತನೆ ನಿಲ್ಲಿಸಲು RBI ನಿರ್ಧರಿಸಿಲ್ಲ. ಬದಲಾಗಿ ಮಾರುಕಟ್ಟೆಯಲ್ಲಿ ಅವುಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ಮೂಲಕ ಅವುಗಳನ್ನು ಕ್ರಮೇಣವಾಗಿ ಚಲಾವಣೆಯಿಂದ ತೆಗೆದುಹಾಕಬಹುದು. 100 ಮತ್ತು 200 ರೂಪಾಯಿ ನೋಟುಗಳ ಚಲಾವಣೆಯನ್ನು ಹೆಚ್ಚಿಸಬಹುದು. ಬ್ಯಾಂಕ್ ATMಗಳಲ್ಲಿ ಅವುಗಳ ಸಂಖ್ಯೆ ಹೆಚ್ಚಾಗುತ್ತದೆ. 500 ರೂಪಾಯಿ ನೋಟುಗಳನ್ನು ಹಂತ ಹಂತವಾಗಿ ಮಾರುಕಟ್ಟೆಯಿಂದ ಹಿಂತೆಗೆದುಕೊಂಡು ಬ್ಯಾಂಕ್ಗಳಲ್ಲಿ ಜಮಾ ಮಾಡಲಾಗುವುದು. ಈ ಪ್ರಕ್ರಿಯೆಯನ್ನು ಒಂದೇ ದಿನದಲ್ಲಿ ಪೂರ್ಣಗೊಳಿಸಲು ಸಾಧ್ಯವಿಲ್ಲ. ಆದರೆ RBI ಇದಕ್ಕಾಗಿ ಒಂದು ಯೋಜನೆಯನ್ನು ಹೊಂದಿದೆ. ಮಾರ್ಚ್ 2026ರ ವೇಳೆಗೆ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬಹುದೆಂದು ಬ್ಯಾಂಕಿಂಗ್ ತಜ್ಞರೊಬ್ಬರು ಭವಿಷ್ಯ ನುಡಿದಿದ್ದಾರೆ. 500 ರೂಪಾಯಿ ನೋಟುಗಳು ಸ್ಥಗಿತಗೊಂಡಿದ್ರೆ ಇವು ನಿಜವಾದ ಕಾರಣಗಳು. ತಜ್ಞರು ಹೇಳುವಂತೆ RBI 500 ರೂಪಾಯಿಗಳನ್ನು ಸ್ಥಗಿತಗೊಳಿಸಲು ನಿರ್ಧರಿಸಿದರೆ ಇದಕ್ಕೆ ಕಾರಣವಾದರೂ ಏನು? ಕಪ್ಪು ಹಣ ನಿಯಂತ್ರಿಸಲು ಸರ್ಕಾರ 500 ರೂಪಾಯಿ ನೋಟು ರದ್ದತಿಯನ್ನು ಸ್ಥಗಿತಗೊಳಿಸಬಹುದು. ದೇಶಾದ್ಯಂತ ಎಲ್ಲೆಡೆ ಎಲ್ಲೋ ಒಂದು ಕಡೆ ಆದಾಯ ತೆರಿಗೆ ದಾಳಿಗಳು ಕಂಡುಬರುತ್ತವೆ. ಅಲ್ಲಿ ಸಿಕ್ಕ ನೋಟುಗಳ ಬಂಡಲ್ಗಳು ಕೇವಲ ದೊಡ್ಡ ನೋಟುಗಳಾಗಿದ್ದವು, ಅಂದರೆ 500 ರೂಪಾಯಿ ನೋಟುಗಳು. ಈ ಭ್ರಷ್ಟಾಚಾರವನ್ನು ನಿಲ್ಲಿಸಲು ಸರ್ಕಾರ ಮತ್ತು RBI 500 ರೂಪಾಯಿ ನೋಟನ್ನು ಅಮಾನ್ಯಗೊಳಿಸಲು ಯೋಜಿಸುತ್ತಿದೆ. ಬ್ಯಾಂಕುಗಳಲ್ಲಿ ಕಪ್ಪು ಹಣವನ್ನು ಸಂಗ್ರಹಿಸಲು ಈ ನಿರ್ಧಾರ ತೆಗೆದುಕೊಳ್ಳಬಹುದು. ಸಣ್ಣ ನೋಟುಗಳನ್ನು ಉತ್ತೇಜಿಸುವುದು. RBI ಸಣ್ಣ ನೋಟುಗಳನ್ನು ಉತ್ತೇಜಿಸುತ್ತದೆ. 500 ರೂಪಾಯಿ ನೋಟುಗಳ ಚಲಾವಣೆಯನ್ನು ಕಡಿಮೆ ಮಾಡುವುದರಿಂದ ATM ಮತ್ತು ಬ್ಯಾಂಕ್ಗಳಲ್ಲಿ 100 ಮತ್ತು 200 ರೂಪಾಯಿ ನೋಟುಗಳ ಚಲಾವಣೆ ಹೆಚ್ಚಾಗುತ್ತದೆ. ಯಾಕಂದರೆ 500 ಮೌಲ್ಯದ ಅನೇಕ ನೋಟುಗಳು ಸ್ಥಗಿತಗೊಳ್ಳುತ್ತವೆ. ಅದೇ ಮೌಲ್ಯದ ಸಣ್ಣ ನೋಟುಗಳನ್ನು ಮುದ್ರಿಸಲಾಗುತ್ತದೆ. ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸಲು ಸರ್ಕಾರವು ದೊಡ್ಡ ನೋಟುಗಳನ್ನು ನಿಷೇಧಿಸಲು ಸಹ ಸಿದ್ಧತೆ ನಡೆಸುತ್ತಿದೆ. ಡಿಜಿಟಲ್ ಪಾವತಿಗಳನ್ನು ಸ್ವೀಕರಿಸುವ ಮೂಲಕ ಕಪ್ಪು ಹಣವನ್ನು ಗುರುತಿಸಬಹುದು. ಇದಲ್ಲದೆ ಜನರಿಗೆ ಸೌಲಭ್ಯಗಳು ಸಹ ಹೆಚ್ಚಾಗುತ್ತವೆ. ನಿಮ್ಮ ಮೊಬೈಲ್ನಲ್ಲೂ ನಕಲಿ ನೋಟುಗಳನ್ನು ಪತ್ತೆ ಮಾಡಬಹುದು. RBI ಪರಿಚಯಿಸಿದೆ ಹೊಸ ಅಪ್ಲಿಕೇಶನ್. ನೀವು ಮಾಡಬೇಕಾಗಿರುವುದು ಇಷ್ಟೇ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ, ನಿಮ್ಮ ಫೋನ್ನ ಕ್ಯಾಮರಾ ಆನ್ ಮಾಡಿ, 500 ರೂಪಾಯಿ ನೋಟನ್ನು ಕ್ಯಾಮರಾಗೆ ತನ್ನಿ. ಈ ಆ್ಯಪ್ ಇದು ನಕಲಿಯೋ ಅಥವಾ ಅಸಲಿಯೋ ಎಂದು ನಿಮಗೆ ತಿಳಿಸುತ್ತದೆ. ವಿಷಯವೆಂದರೆ ಈ ಆ್ಯಪ್ ಕೆಲಸ ಮಾಡಲು ಇಂಟರ್ನೆಟ್ ಅಗತ್ಯವಿಲ್ಲ. ಇದು ಹರಿದ ಅಥವಾ ಕೊಳಕಾದ ನೋಟುಗಳನ್ನು ಸಹ ಪತ್ತೆ ಮಾಡುತ್ತದೆ. ಪ್ರಸ್ತುತ ದಿನಗಳಲ್ಲಿ ನಕಲಿ ನೋಟುಗಳ ಹಾವಳಿ ಹೆಚ್ಚುತ್ತಿದೆ. ಸಾಮಾನ್ಯ ಜನರಿಗೆ ಅಸಲಿ ಮತ್ತು ನಕಲಿ ನೋಟುಗಳ ನಡುವೆ ವ್ಯತ್ಯಾಸವನ್ನು ಕಂಡುಹಿಡಿಯುವುದು ತುಸು ಕಷ್ಟ. ಈ ಕಾರಣದಿಂದಾಗಿ ಸರ್ಕಾರವು CBI, SEBI ಮತ್ತು NIAಯಂತಹ ಸಂಸ್ಥೆಗಳಿಗೆ ಎಚ್ಚರಿಕೆ ನೀಡಿದೆ. ಬಹಳಷ್ಟು ನಕಲಿ 500 ರೂಪಾಯಿ ನೋಟುಗಳು ಪತ್ತೆಯಾಗಿವೆ. ಈ ನೋಟುಗಳು ಚಲಾವಣೆಯಲ್ಲಿವೆ ಮತ್ತು ಅವುಗಳನ್ನು ಹಿಡಿಯುವುದು ತುಂಬ ಕಷ್ಟಕರವಾಗಿತ್ತು. ಆದರೆ ಭಯಪಡುವ ಅಗತ್ಯವಿಲ್ಲ. ನಿಮ್ಮ ಬಳಿ ಸ್ಮಾರ್ಟ್ಫೋನ್ ಇದ್ದರೆ 500 ರೂಪಾಯಿ ನೋಟು ಅಸಲಿಯೇ ಎಂಬ ಸತ್ಯಾಸತ್ಯತೆಯನ್ನು ಪರಿಶೀಲಿಸಬಹುದು. RBI ಮನಿ ಆ್ಯಪ್. ನಕಲಿ ನೋಟುಗಳನ್ನು ಪತ್ತೆ ಹಚ್ಚಲು RBI ವಿಶೇಷ ಮೊಬೈಲ್ ಆ್ಯಪನ್ನು ಅಭಿವೃದ್ಧಿಪಡಿಸಿದೆ. ಇದಕ್ಕೆ ಮೊಬೈಲ್ ಏಡೆಡ್ ನೋಡ್ ಐಡೆಂಟಿಫೈಯರ್ ಎಂದು ಹೆಸರಿಡಲಾಗಿದೆ. ಈ ಅಪ್ಲಿಕೇಶನ್ ಆಂಡ್ರಾಯ್ಡ್ ಮತ್ತು ಐಫೋನ್ ಎರಡರಲ್ಲೂ ಲಭ್ಯವಿದೆ. ಇದು ಬಳಸಲು ತುಂಬ ಸುಲಭ. ಈ ಆ್ಯಪ್ ಹರಿದ ನೋಟುಗಳು ಅಥವಾ ಕೊಳಕಾದ ನೋಟುಗಳನ್ನು ಸಹ ಪತ್ತೆ ಮಾಡುತ್ತದೆ. ಮೊದಲೇ ಹೇಳಿದಂತೆ ಗಾಂಧಿ ಫೋಟೋದ ಪಕ್ಕ ಈ ಮಾರ್ಕ್ ಇರುತ್ತದೆ. ಅಸಲಿ ಬ್ಯಾಂಕ್ ನೋಟು ವಿಶಿಷ್ಟ ಗುರುತಿನ ಚಿಹ್ನೆಯನ್ನು ಹೊಂದಿರುತ್ತದೆ. ಅಂದರೆ ಭದ್ರತಾ ದಾರ, ವಾಟರ್ ಮಾರ್ಕ್ಗಳು, ಬಣ್ಣ ಬದಲಾಯಿಸುವ ಶಾಹಿ ಇರುತ್ತದೆ. ನಿಮ್ಮ ಫೋನ್ನ ಕ್ಯಾಮರಾ ಮೂಲಕ ಈ ವೈಶಿಷ್ಟ್ಯಗಳನ್ನು ಗುರುತಿಸಬಹುದು. 500 ರೂಪಾಯಿ ನೋಟಿನ ಮಧ್ಯದಲ್ಲಿ ಹೊಳೆಯುವ ಪಟ್ಟಿ ಇದ್ದು ಅದರ ಮೇಲೆ ಭಾರತ್ ಮತ್ತು RBI ಎಂಬ ಪದಗಳನ್ನು ಬರೆಯಲಾಗಿದೆ. ನೀವು ನೋಟನ್ನು ಸ್ವಲ್ಪ ಬಗ್ಗಿಸಿದಾಗ ಈ ರೇಖೆಯು ಬಣ್ಣವನ್ನು ಬದಲಾಯಿಸುತ್ತದೆ. ಜೊತೆಗೆ ಮಹಾತ್ಮ ಗಾಂಧಿಯವರ ಫೋಟೋದ ಪಕ್ಕದಲ್ಲಿ ವಾಟರ್ ಮಾರ್ಕ್ ಇರುತ್ತದೆ. ಇದು ಬೆಳಕಿನಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಗಾಂಧೀಜಿ ಕನ್ನಡಕದ ಬಳಿ ನೋಡಿ, ನೋಟುಗಳ ಮೇಲಿನ ಕೆಲವು ಪದಗಳನ್ನು ಬಹಳ ಸೂಕ್ಷ್ಮ ಅಕ್ಷರಗಳಲ್ಲಿ ಮುದ್ರಿಸಲಾಗುತ್ತದೆ. ಇದನ್ನು ಮೈಕ್ರೋ ಲೆಟರಿಂಗ್ ಎಂದು ಕರೆಯಲಾಗುತ್ತದೆ. ಇವುಗಳನ್ನು ಹೆಚ್ಚಾಗಿ ನಕಲಿ ನೋಟುಗಳಲ್ಲಿ ಸರಿಯಾಗಿ ತಯಾರಿಸಲಾಗುವುದಿಲ್ಲ.
ನಿಮ್ಮ ಮೊಬೈಲ್ ಕ್ಯಾಮೆರಾವನ್ನು ಝೂಮ್ ಮೋಡ್ನಲ್ಲಿ ಇರಿಸಿ ನೋಟ್ನ ಭಾಗಗಳನ್ನು ಸೂಕ್ಷ್ಮವಾಗಿ ಗಮನಿಸಬಹುದು. ಉದಾಹರಣೆಗೆ ಮಹಾತ್ಮ ಗಾಂಧೀಜಿಯವರ ಕನ್ನಡಕದ ಬಳಿ ಅಥವಾ ಸಂಖ್ಯೆಗಳು ಸುತ್ತಲೂ ನೋಡಬೇಕು.